ಗುಡ್ ಮಾರ್ನಿಂಗ್ ಹೆಂಡತಿ. ಗುಡ್ ಮಾರ್ನಿಂಗ್ ಪಾರ್ಥ. ಓಕೆ, ನನಗೆ ಲೇಟ್ ಆಗ್ತದೆ. ಅಲ್ಲಿ ಸಿ ಯು ಲೇಟರ್. ಹಲೋ, ಒಂದು ನಿಮಿಷ. ಯಾಕೆ ಇವತ್ತು ಇಷ್ಟು ಬೇಗ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಗೆ ಅಂದ್ರೆ ಆಫೀಸ್ಗೆ. ಆಫೀಸ್ಗಾ? ಹಾಂ. ನೀವು ಬೇಗ ಹೋಗ್ತಿದ್ದೀರಾ ಇಲ್ಲ ನಾನೇ ಲೇಟ್ ಆಗಿದ್ಬಿಟ್ನಾ? ಓ ಓ ಓ, ಕೂಲ್ ಡೌನ್, ರಿಲ್ಯಾಕ್ಸ್. ನೀವು ಯೂಶುವಲ್ ಟೈಮ್ಗೆ ಹೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಾನೇ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಐ ಮೀನ್ ಇವತ್ತು ಸೈಟ್ ಇನ್ಸ್ಪೆಕ್ಷನ್ ಇದೆ. ತುಂಬಾ ದೊಡ್ಡ ಪ್ರಾಜೆಕ್ಟು, ಎಲ್ಲದು ನನ್ನ ತಲೆ ಮೇಲೆ ಇದೆ. ನಾನು ಹೋಗಿ ಜಾಗ ನೋಡಿ ಅಪ್ರೂವ್ ಮಾಡಿದ್ಮೇಲೆ ಫಂಡ್ ರಿಲೀಸ್ ಆಗೋದು. ಫಂಡ್ಸ್ ಅಪ್ರೂವ್ ಆಗ್ತಿದ್ದಂಗೆ ಪ್ರಾಜೆಕ್ಟ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನನ್ನ ಡ್ಯೂಟಿ ಅಲ್ಲೇ. ಸೈಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಬಿಲ್ಡಪ್ ತಗೋಬೇಡಿ. ಜಾಗ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅಲ್ಲ ಪಾರ್ಥ, ಇದಕ್ಕೂ ನೀವೇ ಹೋಗ್ಬೇಕಾ? ನಿಮ್ಮ ಅಂಡರ್ ಕೆಲಸ ಮಾಡೋರು ಹೋಗಕ್ಕಾಗಲ್ವಾ? ನೀವು CFO ಅಲ್ಲ, ನಿಮ್ಮ ಅಣ್ಣನ PA ತರ ಬಿಹೇವ್ ಮಾಡ್ತಾ ಇದ್ದೀರಾ. ಅಪೇಕ್ಷಾ, ಏನ್ರಿ ಈ ಥರ ಹೇಳ್ಬಿಟ್ರಿ? ನೋಡಿ, ನಾನು ಆಗಲೇ ಹೇಳ್ದಂಗೆ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ, ತುಂಬಾ ದೊಡ್ಡ ಪ್ರಾಜೆಕ್ಟು. ಅಲ್ಲ, ನೀವು ಸೈಟ್ ಇನ್ಸ್ಪೆಕ್ಷನ್ ಅಂದ್ರೆ ಏನು ಅನ್ಕೊಂಡಿರಾ? ಹೋಗಿ ಸೈಟ್ ಸೀಯಿಂಗ್ ಮಾಡ್ಕೊಂಬರೋದು ಅನ್ಕೊಂಡ್ರಾ? ಅಲ್ವೇ ಅಲ್ಲ. ನೋಡಿ, ಫಸ್ಟ್ ಹೋಗಿ ಜಾಗನ ನೋಡಬೇಕಾಗತ್ತೆ, ಆಮೇಲೆ ಅದ್ರ ಸುತ್ತಮುತ್ತ ಇರೋ ಪ್ರಾಪರ್ಟೀಸ್ಗಳನ್ನು ನೋಡಬೇಕಾಗತ್ತೆ, ಆಮೇಲೆ ಆ ಸೈಟಿನ ವ್ಯಾಲ್ಯೂ ಚೆಕ್ ಮಾಡಬೇಕಾಗತ್ತೆ, ಆಮೇಲೆ ಅದನ್ನು ಎಷ್ಟು ಡೀಲ್ ಮಾಡಬೇಕು ಅಂತಲೂ ಯೋಚನೆ ಮಾಡಬೇಕಾಗತ್ತೆ. ಇದು ಜಸ್ಟ್ ಆರ್ಡಿನರಿ ಎಂಪ್ಲಾಯೀಸ್ಗಲ್ಲಿ ಮಾಡೋ ಕೆಲಸ ಅಲ್ಲ. ಇದೊಂಥರ ಹೈ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಕೆಲಸ, ನನಗೆ ಸಂಬಂಧಪಟ್ಟ ಕೆಲಸ. ಅಪೇಕ್ಷಾ, ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಾಜೆಕ್ಟ್ನ ನಾನು ನೋಡಿ ಓಕೆ ಮಾಡಿದ್ಮೇಲೆ ಬಿಗ್ ಬ್ರೋ ಓಕೆ ಅಂತ ಹೇಳೋದು. ಐ ಮೀನ್, ಇದರಲ್ಲಿ ನಂದೇ ಒಂಥರ ಲೀಡ್ ರೋಲ್ ಇದ್ದ ಹಾಗೆ. ಹೌದು, ಆದ್ರೆ ನಿಮ್ಮ ಅಣ್ಣ ಅಂತ ಬಂದ್ರೆ ಮನೇಲಿ ಎಲ್ಲರೂ ಸೈಡ್ ರೋಲ್ ಆಗ್ತಾರೆ. ಏನ್ರಿ ನೀವು ಈ ಥರ ಎಲ್ಲ ಅನ್ಕೋತೀರಾ? ಅಂದ್ಕೊಳ್ಳೋದೇನು ಇಲ್ಲ ಪಾರ್ಥ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಸರಿ, ಹಾಗೆ ಹೋಗ್ಬೇಡಿ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ತಗೊಂಡ್ ಬರ್ತೀನಿ. ಅಯ್ಯೋ, ಬೇಡ 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 ಬೇಡ, ನೀವು ಆರಾಮ್ಸೆ ಮಲ್ಕೊಳ್ಳಿ. ನೋಡಿ, ಚಳಿಗಾಲದಲ್ಲಿ ನಿದ್ದೆ ಮಾಡಿದ್ಮೇಲೂ ಮಲ್ಕೊಳ್ಳೋದಿದೆಯಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಸೊ ನೀವು ಮಲ್ಕೊಳ್ಳಿ, ನಾವು ಹೊರಗಡೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ? ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಪಾರ್ಥ. ಅಲ್ಲ, ತಿಂಡಿನೂ ತಿಂದೆ ಹೋಗೋಷ್ಟು ಕೆಲಸನ ನಿಮ್ಗೆ? ನೀವ್ ಹೆಂಗ್ ಬಿಹೇವ್ ಮಾಡ್ತಿದ್ದೀರಾ ಗೊತ್ತಾ? ಪ್ರಪಂಚದಲ್ಲಿರೋ ಎಲ್ಲಾ ಕೆಲಸನೂ ನಿಮ್ಗೆ ಸಿಕ್ಕಿದೆ, ನೀವು ಒಬ್ಬರೇ ಕೆಲಸ ಮಾಡ್ತಿದ್ದೀರಾ ಅನ್ನೋ ತರ ಮಾಡ್ತಿದ್ದೀರಾ. ಕೆಲಸ ಇಂಪಾರ್ಟೆಂಟು, ಬಟ್ ಪರ್ಸನಲ್ ಲೈಫ್ ಅಂತಾನೂ ಇರುತ್ತಲ್ವಾ? ದೀಕ್ಷಾ, ನೋಡಿ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಬಟ್ ಏನು ಗೊತ್ತಾ, ಇದು ನಾರ್ಮಲ್ ಪೀಪಲಿಗೆ ಮಾತ್ರ ಅಪ್ಲೈ ಆಗುತ್ತೆ. ನಮ್ಮಂಥ ಬಿಸ್ನೆಸ್ ಫ್ಯಾಮಿಲೀಸ್ಗೆ ಅಪ್ಲೈ ಆಗಲ್ಲ ಕಣ್ರಿ. ನೋಡಿ, ಕೆಲಸ ಮಾಡೋದ್ಕಿಂತ ಹೋಗಿ ಕೆಲಸ ಮಾಡಿಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಎಲ್ಲದೂ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವೇ ಎಲ್ರಿಗಿನ್ನ ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಅಪೇಕ್ಷಾ, ನೋಡಿ, ಲೈಫಲ್ಲಿ ನಮ್ಗೆ ಇಷ್ಟ ಬಂದಾಗೆ ನಾವು ಬದುಕಬೇಕು ಅಂದರೆ ಕಷ್ಟಪಟ್ಟು ನಾವು ಕೆಲಸ ಮಾಡಲೇಬೇಕು. ಎನಿವೇಸ್, ಇವಾಗ ನನಗೆ ಲೇಟ್ ಆಗ್ತಾ ಇದೆ. ನಾನು ಸಂಜೆ ಬೇಗ ಬರ್ತೀನಿ. ಓಕೆ? ಯು ಟೇಕ್ ಕೇರ್. ಬಾಯ್. ಬಾಯ್. ಐಲ್ ಸಿ ಯು ಇನ್ ದ ಈವ್ನಿಂಗ್. ಬೇಗ ಬರೋದಿಲ್ಲ, ಏನೂ ಇಲ್ಲ. ಸುಧಾ, ಎಲ್ಲಿ ಲಚ್ಚೆ ಕಾಣಿಸ್ತಾ ಇಲ್ಲ? ಮಲಗಿದಾಳ ಇನ್ನ? ಇಲ್ಲ ಆಂಟಿ, ಅವಳು ಬೆಳಗ್ಗೆನೆ ಎದ್ದು ಶಾಲೆಗೆ ಹೋದ್ಲು. ಇಷ್ಟು ಬೇಗನಾ? ಅದು ಶಾಲೆಯಲ್ಲಿ ಮಕ್ಕಳನ್ನೆಲ್ಲ ಗುಂಪು ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಪಿಕ್ನಿಕ್, ಅಲ್ಲಿ ಹೋಗಿದ್ದಾಳೆ. ಹೌದಾ? ಸರಿಮ್ಮ, ಎಲ್ಲರ ಜೊತೆಗಿದ್ರೆ ಅವಳಿಗೂ ಖುಷಿ ಆಗತ್ತೆ ಬಿಡು, ಹೋಗ್ಲಿ. ಹ್ಞೂ ಆಂಟಿ, ನಮಗೆ ಕಷ್ಟ ಇದ್ದಿದ್ದೆ, ನಮ್ಮ ಕಷ್ಟ ಯಾವತ್ತೂ ಅವಳಿಗೆ ತಾಗಬಾರ್ದು. ಇದೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಗ್ಬಿಡ್ಬೇಕು. ಅದಕ್ಕೆ ಹೋಗ್ಬಾ ಅಂತ ನಾನೇ ಕಳ್ಸಿಕೊಟ್ಟೆ. ಅದು ನಿಜಾನೇ ಅನ್ನು. ನಮ್ಮ ಜೀವನ ಹೆಂಗಾದ್ರೂ ಇರಲಿ, ಮಕ್ಕಳು ಚೆನ್ನಾಗಿರ್ಬೇಕು, ಅದೇ ಅಲ್ವಾ ಅಪ್ಪ ಅಮ್ಮ ಬಯಸೋದು. ಹೌದಾಂಟಿ. ಸುಧಾ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಆಂಟಿ. ನೋಡಿ, ಕೊನೆಗೆ ನೀರು ಸಿಗುತ್ತಲ್ಲ, ಆ ಥರ. ಸಿಸ್ಟರ್, ಈಗ ನೋಡು, ಆ ಮಾನ್ಯ ಮತ್ತು ಅವಳ ತಂಗಿ, ಅವಳ ಧನ್ಯ, ಅವ್ರು ನಮ್ಮ ಕೈ ಸಿಕ್ಕಿಲ್ವಾ? ಅವ್ರನ್ನ ಸೊಳ್ಳೆ ಹೊಸಕಿದಂಗೆ ಹೊಸಕಿ ಪರಲೋಕ ಕಳಿಸಿಲ್ವ? ಇದು ಹಾಗೇನೆ. ಅವರು ಎಲ್ಲೇ ಇದ್ರು ನಮ್ಮ ಕೈಗೆ ಸಿಕ್ಕೇ ಸಿಗ್ತಾರೆ. ಅವರು ಪರಲೋಕಕ್ಕೆ ಹೋಗೇ ಹೋಗ್ತಾರೆ. ಇದನ್ನ ನೀನು ನೋಟ್ ಮಾಡ್ಕೊ ಸಿಸ್ಟರ್. ಈ ಸಲ ಕಪ್ಪು ನಮ್ಮದೇ. ಜೈ ಲಕ್ಕಿ ಲಕ್ಷ್ಮೀಕಾಂತಿ. ಅಷ್ಟಾದರೆ ಸಾಕಣ, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ಗೆ ಗೊತ್ತಾಗಬಾರ್ದು. ಹಾಗೆ ನೀನು ನೋಡ್ಕೋಬೇಕು. ಡೋಂಟ್ ವರಿ ಸಿಸ್ಟರ್, ನೀನು ಆರಾಮಾಗಿರು. ನಿನ್ನ ಅಣ್ಣ ಲಕ್ಷ್ಮೀಕಾಂತ ಅದನ್ನು ನೋಡ್ಕೋತಾನೆ. ನಾನು ಪ್ರೆಗ್ನೆಂಟು. ಪ್ರಜ್ಞೆ ಉಂಟು.
ಇಷ್ಟೊತ್ತಾದ್ರೂ ಒಂದು ಸುದ್ದಿನೇ ಇಲ್ವಲ್ಲ, ಏನಾಗಿರ್ಬೋದು? ಎಕ್ಸಾಮ್ ಬರೆದು ಒಳ್ಳೆ ರಿಸಲ್ಟ್ ವೇಟ್ ಮಾಡೋ ಸ್ಟೂಡೆಂಟ್ ಥರ ಆಗಿದೆ ನನ್ನ ಪರಿಸ್ಥಿತಿ. ಸಿಕ್ಕಿದ್ರೇನೋ? ಇಲ್ಲ ಕಣ, ಸಿಕ್ಕಿಲ್ಲ. ಇನ್ನೆಲ್ಲ ಅಂತ ನೋಡ್ಕೋದು. ಯಾವುದಕ್ಕೂ ಒಂದ್ಸರಿ ಬಾಸಿಗೆ ಫೋನ್ ಮಾಡ್ಬಿಡ್ಬೇಕು. ಹಲೋ, ಹೇಳೋ, ಏನಾಯ್ತು? ಸಿಕ್ಕಿದ್ಲಾ? ಇಲ್ಲ ಬಾಸ್, ಎಲ್ಲ ಕಡೆ ಹುಡುಕ್ಬಿಟ್ವಿ, ಸಿಗ್ತಾನೆ ಇಲ್ಲ. ಲೇ, ಕಾಲ್ ಮಾಡಿರೋದು ಗುಡ್ ನ್ಯೂಸ್ ಕೊಡೋದಕ್ಕೆ ಅನ್ಕೊಂಡಲ್ಲ. ಯಾಕ್ರೋ ಕೊಟ್ಟಿದ್ದ ಕೆಲಸ ಅವ್ನು ನೆಟ್ಟಿಗೆ ಮಾಡೋಕ್ಕಾಗೋದಿಲ್ವಾ ನಿಮ್ಮ ಕೈಲಿ? ನೋಡು, ನೆಕ್ಸ್ಟ್ ಕಾಲ್ ಮಾಡಿದ್ರೆ ಅದು ಗುಡ್ ನ್ಯೂಸ್ ಕೊಡೋದಕ್ಕಾಗಿರ್ಬೇಕು, ಇಲ್ಲಾಂದ್ರೆ ನನಗೆ ಕಾಲೇ ಮಾಡಬೇಡ ನೀನು. ಬಾಸ್, ನಮ್ಮ 2-3 ಟೀಮ್ ಮಾಡ್ಕೊಂಡು ಎಲ್ಲಾ ಕಡೆ ಹುಡುಕ್ತಾ ಇದೀವಿ, ಎಲ್ಲೂ ಪತ್ತೆ ಇಲ್ಲ. ಅಟ್ಟನಿ ಕಾಸ್ಟ್ ಅವಳಲ್ಲಿ ಸಿಗ್ಲೇಬೇಕು. ನೀವೇನ್ ಮಾಡ್ತೀರ ನನಗೆ ಗೊತ್ತಿಲ್ಲ. ಎಲ್ಲ ಗಲ್ಲಿ, ಎಲ್ಲ ಮೂಲೆ, ಈ ಇಡೀ ಸ್ಲಮ್ನೇ ಹುಡುಕ್ಸ್ರಿ, ಎಲ್ಲ ಬಾಡಿಗೆ ಮನೆ ಹುಡುಕ್ಸು. ಸರಿ ಬಾಸ್, ಹುಡುಕ್ತೀವಿ, ನೀವೇನು ವರಿ ಮಾಡ್ಕೊಂಬಿಡಿ. ಏಯ್ ಬಾಸ್, ಫುಲ್ ಗರಂ ಆಗಿದ್ದಾರೆ. ಇನ್ನೊಂದ್ಸರಿ ಹುಡ್ಕೋಣ, ಸಿಕ್ಕೇ ಸಿಗ್ತಾರೆ. ನೀವು ಈ ಕಡೆ ಹೋಗ್ರಿ. ನೀವು ಈ ಕಡೆ ಹೋಗಿ ಹುಡ್ಕೊ ಬರ. ಗೊತ್ತು, ನನಗೆ ಗೊತ್ತು ಇದು ಸುಲಭವಾದ ಕೆಲಸ ಅಲ್ಲ ಅಂತ. ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಅವಳೆಲ್ಲೂ ಹೋಗೋದಿಲ್ಲ, ನನಗೆ ಸಿಕ್ಕೇ ಸಿಗ್ತಾಳೆ. ದಾರಿಗಡ್ಡ ಆಗಿರೋ ಶತ್ರುಗಳೇ ಆಗಲಿ, ಮುಳ್ಳುಗಳೇ ಆಗಲಿ, ಯಾವತ್ತೂ ಹಾಗೆ ಬಿಡಬಾರ್ದು. ಕಿತ್ತು ಬಿಸಾಕಿ ನಮ್ಮ ರೋಟನ್ನ ನಾವು ಕ್ಲಿಯರ್ ಆಗಿ ಇಟ್ಕೋಬೇಕು. ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ.